ಹಾಯ್ ವೆಲ್ಕಮ್ ಬ್ಯಾಕ್. ಇದನ್ನು ಕರೋಪಾಡಿ ಪಾಯಸ ಅಂತಾರೆ. ಕರೋಪಾಡಿ ಅಂತ ಹೇಳಿದರೆ ಒಂದು ಊರು, ಕನ್ಯಾನ, ದಕ್ಷಿಣ ಕನ್ನಡ ಈ ಸೈಡಲ್ಲಿ ಆಗುತ್ತೆ ಅದು. ಸೊ ಇದು ಹೇಗೆ ಅಂದರೆ, ಈ ಪಾಯಸ ಮಾಡಬೇಕಾದ್ರೆ ಯೂಶ್ವಲಿ ಹೆಸರು ಬೇಳೆ ಪಾಯಸ ಮಾಡಬೇಕಾದ್ರೆ ಸ್ವಲ್ಪ ವೈಟಾಗಿ ಜಾಸ್ತಿ ಹುರ್ಕೊಳ್ಳಲ್ಲ. ನಾನಿಲ್ಲಿ 1 ಗ್ಲಾಸ್ ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಕರೋಪಾಡಿ ಅನ್ನೋಲ್ಲಿ ಪಾಯಸ ಮಾಡಬೇಕಾದ್ರೆ ಇದನ್ನು ಕೆಂಪಗೆ ಹುರಿದು ಇದಕ್ಕೆ 1 ಗ್ಲಾಸ್ ಹಾಕಿದರೆ 2-3 ಗ್ಲಾಸ್ ಬೆಲ್ಲ ಹಾಕಿಬಿಟ್ಟು ಅದನ್ನು ಅಷ್ಟು ಸ್ವೀಟ್ ಮಾಡಿ ತಿಂತಾರೆ. ಅದನ್ನು 10 ದಿನ ಉಂಡೆ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಕಾಯಿಸಿ ತುಂಬಾ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಇದರ ವೈಶಿಷ್ಟ್ಯತೆ ಅದು. ಕರೋಪಾಡಿ ಅಂತ ಹೇಳಿದರೆ ಒಂದು ಊರದು, ಕನ್ಯಾನ ಸೈಡ್ ಆಗುತ್ತೆ. ಕನ್ಯಾನ ದಕ್ಷಿಣ ಕನ್ನಡ ಸೈಡಿನವರು. ಈ ಮಂಗಳೂರು ದಕ್ಷಿಣ ಕನ್ನಡ ಭಾಗದವರಿಗೆ ಇದು ಗೊತ್ತಿರುತ್ತೆ. ಸೊ ಇದನ್ನ ಹುರಿದು ಕೆಂಪಗೆ ಮಾಡಬೇಕು, ಕಪ್ಪಗೆ ಅಲ್ಲ ಕೆಂಪಗೆ, ಈವನ್ ಆಗಿ ಈಕ್ವಲ್ ಆಗಿ ಹುರಿಬೇಕು ಇದನ್ನು. ಅಂದರೆ 1 ಕಪ್ಪು 1 ಬೆಳಗ್ಗೆ ಆಗಬಾರ್ದು. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೊಂಥರ ನಾವು ಹೆಸರುಬೇಳೆ ಪಾಯಸ ಮಾಡುವಾಗ ಇಷ್ಟು ಕೆಂಪಗೆ ಮಾಡೋದು ತುಂಬ ಕಡಿಮೆ. ಬೇರೆ ಎಲ್ಲ ಕಡೆ ಮಾಡೋರು ಇರ್ಬೋದು, ಗೊತ್ತಿಲ್ಲ. ಬಟ್ ಇದು ಆ್ಯಕ್ಚುಲಿ ಇದರ ವೈಶಿಷ್ಟ್ಯತೆ ಎಲ್ಲಿಂದ ಹುಟ್ಕೊಳ್ತು ಅಂತ ನಾನು ನಿಮಗೆ ಕತೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ಕೆಂಪಗೆ ಹುರಿದ ಮೇಲೆ, ತಣ್ಣಗಾದಮೇಲೆ ನಾವು ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು 3-4 ವಿಜಿಲ್ ಕೂಗಿಸ್ಕೋಬೇಕು. 3 ವಿಜಿಲ್ ಸಾಕಾಗತ್ತೆ. ಬೇಳೆ ಎಲ್ಲಾದರೂ ಸ್ವಲ್ಪ ಹಳೇದಾಗಿದ್ದರೆ ಅಥವಾ ಕೆಲವೊಂದು ಬೇಳೆಗಳು ಬೇಯಲ್ಲ. ಹಾಗಾಗಿ ಹುರಿದ ಮೇಲೆ, ಕೆಂಪಗೆ ಹುರಿದ ಮೇಲೆ ಇದು ಮಾಡ್ಕೋಬೇಕು. ಯೂಶ್ವಲಿ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಲ್ಲ. ಬಟ್ ನಾನೇನು ಮಾಡಿದ್ದೀನಿ ಅಂದರೆ, 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ಹಾಕಿದ್ದೀನಿ. ಡಬ್ಬಲ್ ಹಾಕಿದರೆ ತಿನ್ನೋಕ್ಕಾಗಲ್ಲ ಅದು. ಇದು ಬರೀ ಬೇಳೆ ಮತ್ತು ಬೆಲ್ಲ ಅಷ್ಟೇ. ಇದು ನಾನು ಯಾವ ಗ್ಲಾಸಲ್ಲಿ ಬೇಳೆ ಬೆಂದ ಮೇಲೆ ಯಾವ ಗ್ಲಾಸಲ್ಲಿ ಬೇಳೆ ತೊಗೊಂಡಿದ್ದೀನೋ ಅದೇ 1 ಗ್ಲಾಸಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ನಿಜವಾಗ್ಲೂ ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಲ್ಲ, ಏಲಕ್ಕಿ ಹಾಕಿಬಿಟ್ಟು ಇದು ಮಾಡ್ತಾರೆ. ಇದನ್ನು ಹೀಗೆ ಕಾಯಿಸಿ ಇದನ್ನು ತಿಂತಾರೆ ಅವರು. 1 kg ಹೆಸರು ಬೇಳೆಗೆ 2 kg ಬೆಲ್ಲ ಹಾಕ್ತಾರೆ. ಅಷ್ಟು ಅದನ್ನ ಮಾಡಿಕೊಂಡು ತಿಂತಾರೆ ಸ್ವೀಟ್ ಆ ಕಡೆ ಕರೋಪಾಡಿಯಲ್ಲಿ. ಅದಕ್ಕೆ ಕರೋಪಾಡಿ ಪಾಯಸ ಅಂತಲೇ ಹೆಸರು. ಇನ್ನೂ ಅದನ್ನು ಜನ ಅಷ್ಟು ಇಷ್ಟಪಟ್ಟು ತಿಂತಾರೆ ಆ್ಯಕ್ಚುಲಿ. ನಾನು ನಿಮಗೆ ಹೇಳೋಕ್ಕೆ ಅಂತಲೇ ನಾನು ಈ ವಿಡಿಯೋ ನಿಮಗೆ ಮಾಡಿದ್ದೀನಿ ಆ್ಯಕ್ಚುಲಿ. ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಡಬ್ಬಲ್ ಬೆಲ್ಲ ಹಾಕಿ, ಅದು ಸಿಕ್ಕಾಪಟ್ಟೆ ಸಿಹಿ ಇರುತ್ತೆ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಲ್ಲ. ಬಟ್ ನಾನು ಒಂದು ಚೂರು ತೆಂಗಿನಕಾಯಿ ಹಾಲು ಸೇರಿಸಿದ್ದೀನಿ. ಮತ್ತು 1 ಗ್ಲಾಸ್ ಹೆಸರು ಬೇಳೆಗೆ ಅದನ್ನು ಚೆನ್ನಾಗಿ ಹುರಿದು ಕೆಂಪಗಾಗೋ ತನಕ ಹುರಿದು ಅದಕ್ಕೆ ನಾನು 1 ಗ್ಲಾಸ್ ಬೆಲ್ಲ ಹಾಕಿರೋದು. ಬಿಕಾಸ್ ನನಗೆ ಅಷ್ಟು ಸ್ವೀಟ್ ನಮ್ಮ ಮನೇಲಿ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ನೋಡಿ ಇಷ್ಟು ನಾನು ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. ಸ್ವಲ್ಪನೇ ಹಾಕಿರೋದು ನಾನು, ಆದರೂ ತುಂಬ ಸ್ವೀಟಾಗಿತ್ತು. ಇದಕ್ಕೆ ಕರೋಪಾಡಿ ಪಾಯಸ ಅಂತ ಹೇಳ್ತಾರೆ. ಮತ್ತು ಇವಾಗೆಲ್ಲ ನಮಗೆ ಬೇಕಾದಾಗ ನಾವು ಮಾಡಿಫಿಕೇಷನ್ ಮಾಡಿ, ನಿಜವಾಗ್ಲೂ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಲ್ಲ. ಆ್ಯಂಡ್ ಕೆಂಪಗಾಗಿ ಇದನ್ನು 10 ದಿನ ಇಟ್ಬಿಟ್ಟು ತಿಂತಾರೆ. ಇದು ಮಂಗಳೂರು ದಕ್ಷಿಣ ಕನ್ನಡ. ಇದು ಕರೋಪಾಡಿ ಅಂತ ಹೇಳಿದರೆ ಒಂದು ಊರಿನ ಹೆಸರು. ಯಾಕಂದರೆ ಆ ಭಾಗದಲ್ಲಿ ಇದನ್ನು ತುಂಬ ಹಳೆಯ ಕಾಲದ ಪಾಯಸ ಇದು. ಯಾಕಂದರೆ ಯೂಶ್ವಲಿ ಹೆಸರುಬೇಳೆ ಪಾಯಸ ಮಾಡುವಾಗ ಇಷ್ಟು ಹುರ್ಕೊಳ್ಳಲ್ಲ ಯಾರು. ಸೊ ಇದೊಂಥರ ಸ್ಪೆಷಲ್ ಈ ಥರ. ಇದಕ್ಕೆ ನಾವು ಗೋಡಂಬಿ ದ್ರಾಕ್ಷಿ ಎಲ್ಲ ಏನೂ ಹಾಕಲ್ಲ. ಬೇಕು ಅಂದರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತೀವಿ ಅಷ್ಟೇ. ನಾನು ಹಾಕಿದ್ದೀನಿ ಒಂದು ಸ್ವಲ್ಪ, ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ. ಸೊ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಹೇಗೆ ಅಂದರೆ, ಇದು ಮಾಡಿರೋ ದಿನಕ್ಕಿಂತ ನೆಕ್ಸ್ಟ್ ಡೇಗೆ ಕುದಿಸಿ ಇದನ್ನು 10 ದಿನ ಇಟ್ಟು ಇದನ್ನು ಒಂಥರ ಗಟ್ಟಿಯಾಗುತ್ತೆ. ಅದು ಕುದಿಸಿ ಆಗುವಾಗ ಅದನ್ನ ಅಷ್ಟು ಇಟ್ಕೊಂಡು ತಿಂತಾರೆ ಆ್ಯಕ್ಚುಲಿ. ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ನಿಮಗೆ ನೋಡ್ಬೋದು. ನಾನು ಕುದಿಸಿದ್ದೀನಿ ತುಂಬ. ಇದನ್ನು ನೋಡಿ ಸರ್ವ್ ಮಾಡುವಾಗ ಕಲರ್ ನೋಡಿ ರೆಡ್ ಕಲರ್ ಆಗಿ ಬಂದಿದೆ. ಯಾಕಂದರೆ ಹೆಸರು ಬೇಳೆನ ಅಷ್ಟು ಹುರ್ಕೋಬೇಕು. ಅಷ್ಟು ಹುರ್ಕೊಂಡಾಗ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಗೆ ಈ ಕರೋಪಾಡಿ ಪಾಯಸ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇಗೆ ಮಾಡೋದು ಅಂತ ಮತ್ತು ಅದರ ವೈಶಿಷ್ಟ್ಯತೆ ಕೂಡ ಹೇಳಿದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಟ್ರೈ ಮಾಡಿ. ಹಾಗೆ ಮುಂದಿನ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಥವಾ ಯಾವುದಾದ್ರೂ ಯುನೀಕ್ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.